ಜಾಸ್ ಬಟ್ಲರ್ ಹಾಗೂ ಮೊಹಮ್ಮದ್ ಸಿರಾಜ್ ಅವರಿಗೆ ಪ್ರೂವ್ ಮಾಡಲಿಕ್ಕೆ ಉತ್ತರ ಕೊಡಲಿಕ್ಕೆ ಕರೆಕ್ಟ್ ಆಗಿರುವಂಥ ತಂಡ ಸಿಕ್ಕಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ಪ್ರಿವ್ಯೂ ನಡೀತಾ ಇದೆ. ಪ್ರಿವ್ಯೂವಿನ 8ನೇ ತಂಡ, 7 ತಂಡಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. 8ನೇ ತಂಡ ಯಾವುದು ಅಂತಂದರೆ ಗುಜರಾತ್ ಟೈಟನ್ಸ್. 2022ಕ್ಕೆ IPLಗೆ ಲಗ್ಗೆ ಇಟ್ಟಂತಹ ತಂಡ, ಒಂದು ಹೊಸ ಫ್ರಾಂಚೈಸಿಯಾಗಿ ಬಂದಂತಹ ತಂಡ. ತನ್ನ ಮೊದಲನೇ ಅಡಿಷನಲ್ಲೇ ಟ್ರೋಫಿ ಗೆದ್ರು. 2022ರಲ್ಲಿ ಟ್ರೋಫಿ ಗೆದ್ರು. 2023ರಲ್ಲಿ ಕೂಡ ಇನ್ನೇನು ಟ್ರೋಫಿ ವಿನ್ ಆದರು ಅಂತ ಅಂದ್ಕೊಳ್ತಿದ್ದೆವು. ಲಾಸ್ಟ್ 2 ಬಾಲಿಗೆ ಎಂತಾಯ್ತು ಅಂತ ನಿಮಗೆ ಗೊತ್ತುಂಟು. 2 ಬಾಲಿಗೆ 10 ರನ್ ಬೇಕಿತ್ತು. ಮೋಹಿತ್ ಶರ್ಮಾ ಅವರು ಆ ಕಡೆಯಿಂದ ಬಾಲ್ ಹಾಕ್ತಾಯಿದ್ರು. 4 ಬಾಲು ಸೂಪರಾಗಿ ಹಾಕಿದ್ರು. ಇನ್ನೇನು ಚೆನ್ನೈ ಆಸೆ ಬಿಟ್ಟಿದ್ರು. ನೆಹರಾ ಅವರು ಬಂದು ಅನಗತ್ಯವಾಗಿರುವಂಥ ಒಂದು ಉಪದೇಶಗಳು, ಅಲ್ಲಿ ಒಂದು ಟೈಮ್ ವೇಸ್ಟ್ ಮಾಡಿ ಮೋಹಿತ್ ಶರ್ಮಾ ಅವರ ರಿದಮ್ ಹಾಳಾಗಿ ಲಾಸ್ಟ್ 2 ಬಾಲಿಗೆ 10 ರನ್ ಬೇಕಿತ್ತು. 2 ಬಾಲಿಗೆ 10 ರನ್ ಬಿಟ್ಟು ಕೊಟ್ಟರು. ಅಥವಾ 2 ಬಾಲಿಗೆ 10 ರನ್ನು CSKಯ ಜಡೇಜಾ ಚಚ್ಚಿ CSK ವಿನ್ ಆದರು. ಒಂದು ಡ್ರಾಮ್ಯಾಟಿಕ್ ಫೈನಲ್ಲು. ಸೊ 2023ರಲ್ಲಿ ರನ್ನರ್ ಅಪ್ ಆದರು GT. ಆ್ಯಂಡ್ 2024ರಲ್ಲಿ ಪೂರ್ತಿ ತಳ್ಕಂಬಳಕಾಗಿ ಹೋಯಿತು. ಅವರ ಒಂದು ಮೇಯ್ನ್ ಬೌಲರ್ ಶಮಿ ಅವರು IPLಲ್ಲಿ ಅಲಭ್ಯರಾದರು. ಸೊ ಅಲ್ಲಿ ಒಂದು ಬೌಲರ್ ಕೊರತೆ ಕಾಣಿತ್ತು. ಅದಕ್ಕಿಂತ ಮುಖ್ಯವಾಗಿ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಕೈ ಎತ್ತಿಬಿಟ್ರು. ನಾ ಆಡೋದಿಲ್ಲ, ನಾನು ಮುಂಬೈಗೆ ಹೋಗಿ ಆಡ್ತೇನೆ, ನನಗೆ ಮುಂಬೈಯಲ್ಲಿ ಕ್ಯಾಪ್ಟನ್ಶಿಪ್ ಕೊಡ್ತಿದ್ದಾರಂತ ಮುಂಬೈಗೆ ಹಾರಿದರು. ಮುಂಬೈ ಕ್ಲಿಕ್ ಆಯಿತಾ? ಮುಂಬೈ ಲಾಸ್ಟ್ ಪ್ಲೇಸಿಗೆ ಹೋಯ್ತು ಮರ್ರೆ. ಇವ್ರು ಹೋದ್ಮೇಲೆ ಈ ತಂಡ ಸಹ ಹಳ್ಳ ಹಿಡಿತು. ಹಾರ್ದಿಕ್ ಪಾಂಡ್ಯ ಅವ್ರು ಹೋದ್ಮೇಲೆ ಗುಜರಾತ್ 8ನೇ ಪ್ಲೇಸಿಗೇನೋ ಹೋದರು, ಮುಂಬೈ 10ನೇ ಪ್ಲೇಸಿಗೆ ಹೋದರು. ಸೊ 2 ತಂಡ ಹಳ್ಳ ಹಿಡಿತು. ಈಗ ಈ ಒಂದು ಸೀಸನಲ್ಲಿ ಗುಜರಾತ್ ವಾಪಸ್ 2022 ಹಾಗೂ 2023ರ ಒಂದು ವೈಭವವನ್ನು ಮರುಕಳಿಸ್ತಾರೆ. ಆ ಥರದ ಆಟ ಬರ್ತದ, ಕಾದು ನೋಡಬೇಕು. ಬಟ್ ಆಕ್ಷನ್ ವೈಸ್ ಹೇಳೋದಿದ್ರೆ ಅದಕ್ಕೆ ಒಂದು ರಿಟೆನ್ಷನಲ್ಲಿ ಮಿಲ್ಲರ್ ಅವ್ರನ್ನ ರಿಟೈನ್ ಮಾಡಲಿಲ್ಲ ಅನ್ನೋದೊಂದು ಸಣ್ಣ ಕೊರಗಿದೆ ನನಗೆ. ಯಾಕೆ ರಿಟೈನ್ ಮಾಡ್ಬೋದಿತ್ತಲ್ಲ ಅನ್ನೋವಂಥ ಒಂದು ಕ್ವಶನ್ ಇದೆ. ಬಿಟ್ಟರೆ ಓವರಾಲ್ ನೋಡಿದರೆ ರಿಟೆನ್ಷನ್ ಆಗಿರಲಿ, ಅವರ ಆಕ್ಷನ್ ಆಗಿರಲಿ ಸೂಪರಾಗಿ ಸಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾರನ್ನೆಲ್ಲ ರಿಟೈನ್ ಮಾಡಿದರು ಅಂತ ನೋಡ್ಕೊಂಡು ಬರುವ. ಎಸ್, ಅವರ ಕ್ಯಾಪ್ಟನ್ನು ಶುಭ್ಮನ್ ಗಿಲ್ ಅವರನ್ನು ರಿಟೈನ್ ಮಾಡಲೇಬೇಕು. ಅವನೊಂದು ಸ್ಟಾರ್ ಪ್ಲೇಯರ್. ಸೊ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ 2023ರಲ್ಲಂತೂ ಭಾರಿ ಚೆಂದ ಮಾಡಿ ಆಡಿದರು ಅವರು, ಡೌಟೇ ಇಲ್ಲ. ಆ ಒಂದು ಆಟ ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈಗ ಗುಜರಾತ್ ತಂಡ. ಹಾಗೆ ಸಾಯಿ ಸುದರ್ಶನ್ ಎಕ್ಸ್ಟ್ರೀಮ್ಲಿ ಕನ್ಸಿಸ್ಟೆಂಟ್ ಪ್ಲೇಯರ್. ಒಂದು ತಂಡಕ್ಕೆ ಯಾವ ಥರದ ಒಂದು ಆಟ ಬೇಕೋ ಆ ಥರದ ಆಟ ಆಡುವಂಥ ಕೆಪಾಸಿಟಿ ಇರುವಂಥ ಆಟಗಾರ. ಸೂಪರಾಗಿ ಆಡ್ತಾರೆ, ಅಲ್ಟಿಮೇಟ್ ಪ್ಲೇಯರ್. ಅವರನ್ನು ಸದ್ಯಕ್ಕೆ 1 ಡೌನಲ್ಲಿ ಇಟ್ಟಿದ್ದೇನೆ. ಓಪನರ್ ಅಲ್ವಾ ಅಂತ ಕೇಳ್ಬೋದು ನೀವು. 1 ಡೌನಲ್ಲಿ ಕೂಡ ಆಡ್ತಾರೆ. ಯಾಕೆಂತಂದರೆ ಅದು ಮತ್ತೆ ಹೇಳ್ತೇನೆ. ಅದಾದಮೇಲೆ ಶಾರುಖ್ ಖಾನ್ ಮೇಲೆ ಭರವಸೆ ಇಟ್ಕೊಂಡು ಅವ್ರನ್ನ ರಿಟೈನ್ ಮಾಡಿದರು ಅನ್ಕ್ಯಾಪ್ ಪ್ಲೇಯರ್ ಆಗಿ. ಅಂದರೆ ಒಂದು ರೇಂಜಿಗೆ ಆಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇನ್ನೂ ಕೂಡ ಅವರ ಕಡೆಯಿಂದ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಟ ಬರಬಹುದು ಅಂತ ನನಗೆ ಅನಿಸೋದು. ಯಾಕಂತಂದರೆ ಅಷ್ಟು ಪೊಟೆನ್ಷಿಯಲ್ ಉಂಟು ಅವ್ರ ಹತ್ರ. ಅಷ್ಟು ಪೊಟೆನ್ಷಿಯಲ್ ಇರುವಾಗ ಅವರಿಂದ ಅಷ್ಟು ಆಟ ಬರದಿದ್ದಾಗ ಯಾಕಪ್ಪ ಪೊಟೆನ್ಷಿಯಲ್ ಇದ್ದು ಆಡೋದಿಲ್ಲ ಅಂತ ಅನ್ನಿಸ್ತದೆ. ಬಟ್ ಸ್ಟಿಲ್ ವರ್ತ್, ಅವ್ರನ್ನ ರಿಟೈನ್ ಮಾಡಿರೋದು ವರ್ತ್. ಇನ್ನೊಂದು ರಾಹುಲ್ ತೆವಾಟಿಯಾ ಅವರು. ನಾನು ಸುಮಾರು ಸಲ ಹೇಳಿದ್ದೇನೆ, ಹೀ ಈಸ್ ಅಂಡರ್ ರೇಟೆಡ್ ಅಂತ ಹೇಳೋದಿಲ್ಲ, ಬಟ್ ಭಯಂಕರ ಅಂಡರ್ ಯುಟಿಲೈಸ್ಡ್ ಪ್ಲೇಯರ್ ರಾಹುಲ್ ತೆವಾಟಿಯಾ ಅವರು. ಅವ್ರನ್ನ ಯಾಕೆ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಳ್ತಾ ಇಲ್ಲ ಗುಜರಾತ್ ತಂಡ ನಂಗೆ ಗೊತ್ತಿಲ್ಲ. ಕೆಲವೊಂದು ಸಲ ಬ್ಯಾಟಿಂಗೇ ಸಿಗೋದಿಲ್ಲ, ತೀರಾ ಕೆಳಗೆ ಆಡಿಸ್ತಾರೆ ಅವ್ರನ್ನ. ಬೌಲಿಂಗ್ ಸಹ ಕೊಡೋದಿಲ್ಲ. ಆ್ಯಕ್ಚುಲಿ ಬೌಲಿಂಗ್ ಚೆಂದ ಮಾಡಿ ಹಾಕ್ತಾರೆ. ಕಂಪ್ಲೀಟ್ ಟೀಮಿಗೆ ಏನು ಕೊಡಬೇಕು ಎಲ್ಲ ಕೊಡ್ತಾರೆ. ಆದರೂ ಕೂಡ ಅವ್ರನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಳ್ತಾ ಇಲ್ಲ. ಅವ್ರನ್ನ ರಿಟೈನ್ ಮಾಡಿರೋದ್ರಿಂದ ಪಾಪ ಅವ್ರು ಬೇರೆ ಟೀಮಿಗೆ ಸಹ ಹೋಗ್ಲಿಕ್ಕಾಗಲಿಲ್ಲ. ಐ ಹೋಪ್ ಈ ಸೀಸನಲ್ಲಿ ಆದರೂ 14ಕ್ಕೆ 14 ಗೇಮ್ಸ ಅವ್ರಿಗೆ ಕೊಡಲಿ ಅಂತ ನಾನು ಆಶಿಸ್ತೇನೆ. ರಿಟೈನ್ ಮಾಡಿರೋದ್ರಿಂದಾಗಿ 14ಕ್ಕೆ 14 ಗೇಮ್ಸ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು ಪ್ಲೇಯರ್ ರಾಶಿದ್ ಖಾನ್. ಲಾಸ್ಟ್ ಇಯರ್ ಒಂಚೂರು ಅವ್ರದ್ದು ಬೌಲಿಂಗ್ ಕೈ ಕೊಟ್ಟಿದೆ. ಮೇ ಬಿ ಎಲ್ಲರ್ಸ್ ಅವ್ರನ್ನ ರೀಡ್ ಮಾಡ್ತಾ ಇರ್ಬೋದು. ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಅವ್ರನ್ನ ರಿಟೈನ್ ಮಾಡಿಕೊಂಡಿದ್ದಾರೆ. ಎಸ್, ಈಗ ಓಪನರ್ ಆಗಿ ಒಬ್ಬರು ಬೇಕು. ಜಾಸ್ ಬಟ್ಲರ್ ಅವ್ರನ್ನ ಬೈ ಮಾಡಿದ್ರು. ಸೂಪರ್ ಡೂಪರ್ ಬೈ. ಎನಿ ಡೇ ಎನಿ ಟೈಮ್ ನೀವು IPL ಲೆಜೆಂಡ್ಸಲ್ಲಿ ಜಾಸ್ ಬಟ್ಲರ್ ಅವರ ಹೆಸರು ತೆಗಿಲಿಕ್ಕೆ ಆಗೋದೇ ಇಲ್ಲ. ಲೆಜೆಂಡರಿ ಪ್ಲೇಯರ್, ಭಯಂಕರ. ಎಂತ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ದಾಡ ಹಾರ್ತವೇ ಇರ್ತದೆ ಬಾಲ್, ಆಕಾಶದ ಎತ್ತರಕ್ಕೆ ಹೋಗ್ತಾ ಇರ್ತದೆ. ರಾಜಸ್ಥಾನ್ ಅವರು ಬಿಟ್ಟರು, ಗಬಕ್ ಅಂತ ಗುಜರಾತ್ ಅವರು ಹಿಡ್ಕೊಂಬಿಟ್ರು ಜಾಸ್ ಬಟ್ಲರ್ ಅವ್ರನ್ನ. ಫ್ಯಾಂಟಾಸ್ಟಿಕ್ ಬೈ. ಮೇ ಬಿ ವಿಕೆಟ್ ಕೀಪರ್ ಕೂಡ ಜಾಸ್ ಬಟ್ಲರ್ ಅವರೇ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ವಿಕೆಟ್ ಕೀಪರ್ ಅಂತ ಸಹ ಮೆನ್ಷನ್ ಮಾಡಿದ್ದಾನೆ. ಸೂಪರ್ ಸ್ಟೀಲ್ ಬೈ.
ನಾನು ತುಂಬ ಜಾಸ್ತಿ ಹೋಗ್ತಾರೆ, ಸೇಲ್ ಆಗ್ತಾರೆ ಅಂತ ಅಂದ್ಕೊಂಡೆ. ಅವ್ರದ್ದು ಫಾರ್ಮು ಸ್ವಲ್ಪ ಕೈ ಕೊಟ್ಟಿದೆ, ಬಟ್ ಸ್ಟಿಲ್ ಈಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಯಾವಾಗ ಬೇಕಾದ್ರೆ ಸಹ ನಂಬಿಕೆ ಇಡ್ಬೋದು, ನಮ್ಮ ತಂಡವನ್ನು ವಿನ್ ಮಾಡಿಸಿ ಕೊಡ್ತಾರೆ, ದೊಡ್ಡ ಸ್ಕೋರ್ ಇವ್ರು ಹೊಡಿತಾರೆ ಅಂತ. ಸೂಪರ್ ಡೂಪರ್ ಬೈ. ಅದಾದಮೇಲೆ ಅದೊಂದು ರೀಸನ್ಗೆ ಸಾಯಿ ಸುದರ್ಶನ್ ಅವ್ರನ್ನ 1 ಡೌನಲ್ಲಿ ಇಟ್ಟಿರೋದು. ಅದಾದಮೇಲೆ ಮಿಲ್ಲರ್ ಅವರಿಲ್ಲ ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಮಿಲ್ಲರ್ ಅವರ ಬದಲು ಈಗ ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಬೈ ಮಾಡಿದ್ದಾರೆ. ಈಗಿನ ಒಂದು ಪ್ರಸಕ್ತ ಕ್ರಿಕೆಟ್ ಜಗತ್ತಿನಲ್ಲಿ ಗ್ಲೆನ್ ಫಿಲಿಪ್ಸ್ ಹತ್ತಿರ ಕೂಡ ಯಾರು ಕೂಡ ಇಲ್ಲ ಫೀಲ್ಡರ್ ಆಗಿ. ಇದು ಯಾರು ನಮ್ಮ ಜಡೇಜಾ ಈಸ್ ಆನ್ ಅಲ್ಟಿಮೇಟ್ ಔಟ್ಫೀಲ್ಡ್. ಇದು ಅಲ್ಲಿ ಹೊರಗಡೆ ಬೌಂಡ್ರಿ ಲೈನಲ್ಲಿ ಅಮೇಝಿಂಗ್ ಫೀಲ್ಡರ್. ಬಟ್ ಈ ಥರ ಡೈವ್ ಹಾಕೋದ್ರಲ್ಲಿ ಓ ಮೈ ಗಾಡ್, ಗ್ಲೆನ್ ಫಿಲಿಪ್ಸ್ ದೇವ. ಬೇರೆ ಎಲ್ಲ ತಂಡಗಳಿಗೆ ಸಹ ಹೇಳೋದು ಏನಂತಂದರೆ, ಗ್ಲೆನ್ ಫಿಲಿಪ್ಸ್ ಹತ್ರ ನೀವು ಬಾಲ್ ಹೊಡೆದ್ರೆ ಅದು ಔಟ್ ಅಂತವೆ. RCB ಆಗಲಿ ಎಲ್ಲ ಪ್ಲೇಯರ್ಸಿಗೆ ಸಹ ಹೇಳೋದು ಅಷ್ಟೇ, ಎಲ್ಲಿ ಗ್ಲೆನ್ ಫಿಲಿಪ್ಸ್ ಇದ್ದಾರೆ ಅಂತ ನೋಡಿಕೊಂಡು ಬೇರೆ ಎಲ್ಲ ಕಡೆಗೆ ಹೊಡೀರಿ, ಆ ಕಡೆಗೆ ಹೊಡಿಲೇಬೇಡಿ ಅನ್ನೋದು ಒಂದು ರಿಕ್ವೆಸ್ಟ್. ಎಂಥ ಪ್ಲೇಯರ್ ಮಾರ. 100 ಬೌಲಿಂಗಿಗೆ ಸೈ, ಬ್ಯಾಟಿಂಗಿಗೆ ಸೈ, ಫೀಲ್ಡಿಂಗ್ಗೆ ಅಂತೂ 100ಕ್ಕೆ 1000 ರೂಪಾಯಿ ಅಷ್ಟು ವರ್ತಿಯವರು. ಸಿಕ್ಕಾಪಟ್ಟೆ ರನ್ ಸೇವ್ ಮಾಡ್ತಾರೆ, ಅದ್ಭುತವಾಗಿರುವಂಥ ಕ್ಯಾಚ್ಗಳನ್ನು ಹಿಡಿತಾರೆ. ಬಟ್ ಮಿಲ್ಲರ್ ಥರ ಆ ಥರ ಬ್ಯಾಟಿಂಗ್ ಎಬಿಲಿಟಿ ಉಂಟಾ? ಅಷ್ಟಿಲ್ಲ. ಬಟ್ ಡೆಫಿನೆಟ್ಲಿ ವಾವ್ ಪ್ಲೇಯರ್. ಇಲ್ಲ ನಮಗೆ ಅಂಥ ಹೊಡೆಬಡಿಯ ಆಟಗಾರ ಬೇಕು, ಪವರ್ ಇರಬೇಕು ಅಂತಂದರೆ ರುದರ್ಫೋರ್ಡ್ ಅವರಿದ್ದಾರೆ, ಅವರನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಪ್ರಕಾರ ಫಿಲಿಪ್ಸ್ ಅವ್ರನ್ನ ಹಾಕ್ಕೊಳ್ತಾರೆ. ಅದಾದಮೇಲೆ ರಾಶಿದ್ ಖಾನ್ ಅವರಿಗೆ ಒಂದು ಸಪೋರ್ಟ್ ಕೊಡಲಿಕ್ಕೆ ತೆವಾಟಿಯ ನಂತರ ಒಂದು ಚೂರು ಬ್ಯಾಟಿಂಗ್ ಎಬಿಲಿಟಿ ಇರುವಂಥ ಒಂದು ಆಲ್ರೌಂಡರ್ ಬೇಕಿತ್ತು. ವಾಷಿಂಗ್ಟನ್ ಸುಂದರ್ ಅವರು ಸೇಲ್ ಆಗಿದ್ದಾರೆ, ಅವರು ಕೂಡ ಕಡಿಮೆ ಪ್ರೈಸಿಗೆ ಸೇಲ್ ಆದರು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸ್ಟೀಲ್ ಬೌಲಿಂಗ್ ಸೂಪರ್, ಬ್ಯಾಟಿಂಗ್ ಕೂಡ ಟೆಕ್ನಿಕ್ ಎಲ್ಲ ಒಳ್ಳೆ ಉಂಟು, ಸೂಪರ್. ನೆಕ್ಸ್ಟ್ ಅದಾದಮೇಲೆ 3 ಜನ ಫಾಸ್ಟ್ ಬೌಲರ್ಸ್. ರಬಾಡ ಅವ್ರನ್ನ ಬೈ ಮಾಡಿದ್ದಾರೆ. ರಬಾಡ ಲೆಜೆಂಡರಿ ಬೌಲರ್, ಬಟ್ ಒಂದು ರೇಂಜಿಗೆ ರನ್ ಮೆಷಿನ್, ಅದಂತೂ ಖಂಡಿತ. ಪಂಜಾಬಲ್ಲಿ ಸಹ ರನ್ ಮೆಷಿನ್ ಆಗಿದ್ದರು. ವಿಕೆಟ್ ತೆಗಿತಾರೆ, ಬಟ್ ಕೆಲವೊಂದು ಸಲ ಎಂತಾಗ್ತದೆ, ನಮ್ಮ ಜಾಫ್ರಾ ಆರ್ತಿರ್ತಾರೆ, ಜುರ್ರ ಅಂತ ರನ್ ಹೋಗ್ತಾ ಇರ್ತದೆ. ಸೊ ಆ ಒಂದು ಭಯ ಖಂಡಿತವಾಗಿ ಸಹ GTಗೆ ಉಂಟು. ಅದಕ್ಕೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕಾಡ್ಜಿಯಾ ಅವರನ್ನು ಕೂಡ ಬೈ ಮಾಡಿದ್ದಾರೆ, ಸೌತ್ ಆಫ್ರಿಕಾದು. ಸೊ ಡಿಪೆಂಡಿಂಗ್ ಆನ್ ದ ಫಾರ್ಮ್, ಆ ನೆಟ್ ಪ್ರಾಕ್ಟೀಸಲ್ಲೆಲ್ಲ ಯಾವ ಥರ ಬೌಲಿಂಗ್ ಬರ್ತಾ ಉಂಟು ಅದೆಲ್ಲ ನೋಡಿಕೊಂಡು ರಬಾಡ ಅಥವಾ ಕಾಡ್ಜಿಯಾ ಅವ್ರನ್ನ ಆಡಿಸ್ಬೋದು. ಸ್ಟಾರ್ಟಿಂಗಿಗೆ ರಬಾಡ ಅವ್ರ ಮೇಲೆ ಒಲವು ತೋರಿಸ್ಬೋದು, ಸೀನಿಯಾರಿಟಿ ಅದೆಲ್ಲ ನೋಡಿಕೊಂಡು ರಬಾಡ ಅವ್ರನ್ನ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲ ಕಾಡ್ಜಿಯಾ ಬ್ಯಾಟಿಂಗ್ ಅಬಿಲಿಟಿ ಕೂಡ ಉಂಟು ಬಿಡಿ. ಆ್ಯಂಡ್ ಅದಾದಮೇಲೆ ಮೊಹಮ್ಮದ್ ಸಿರಾಜ್. RCB ಅವರು ರಿಟೈನ್ ಮಾಡಿಕೊಳ್ಳಿಲ್ಲ, ಆಪ್ಷನಲ್ಲಾದರೂ ಬೈ ಮಾಡ್ಬೋದು ಅಂತ ಸುಮಾರು ಜನ ಅಂದ್ಕೊಂಡಿದ್ರು. ಆಪ್ಷನಲ್ಲಿ ಮನಸ್ಸು ಕೂಡ ಮಾಡಲಿಲ್ಲ. ಸೊ ಸ್ವಲ್ಪ ಮನಸ್ಸು ಬೇಜಾರಾಗಿರ್ತದೆ ಸಿರಾಜ್ ಅಣ್ಣನಿಗೆ. ಭಾರಿ ಪೋಸ್ಟೆಲ್ಲ ಹಾಕಿದ್ರು, ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು RCB ಹಾಗೆ ಹೀಗೆ ಅಂತ. ಬಟ್ ಈಗ ಉತ್ತರ ಕೊಡಬೇಕಲ್ಲ, ನನ್ನನ್ನು ರಿಟೈನ್ ಮಾಡಲಿಲ್ಲ ಮಾರ್ರೆ, ನೀವು ನನ್ನನ್ನು ಬೈ ಕೂಡ ಮಾಡಲಿಲ್ಲ, ಈಗ ನಾನು ಉತ್ತರ ಕೊಡ್ತೇನೆ, ಪರ್ಫಾರ್ಮೆನ್ಸ್ ಮೂಲಕ ಉತ್ತರ ಬರಬೇಕಲ್ಲ. ಸೊ ಇದೊಂದು ಕರೆಕ್ಟ್ ಆಪರ್ಚುನಿಟಿ. ಬಟ್ಲರ್ ಅವ್ರಿಗೆ ಕೂಡ ಹಾಗೆ, ಸಿರಾಜ್ ಅವ್ರಿಗೆ ಕೂಡ ಹಾಗೆ. ಬಟ್ಲರ್ ಅವ್ರಿಗೆ ಕೂಡ ಸ್ವಲ್ಪ ಬೇಜಾರಾಗಿರ್ತದೆ, ಎಂಥ ರಾಜಸ್ಥಾನ ಎಂಥ ರಿಟೈನ್ ಮಾಡಲಿಲ್ಲ, ಬೈ ಕೂಡ ಮಾಡಲಿಲ್ಲ, ನಾನು ಉತ್ತರ ಕೊಡ್ತೇನೆ, ನಾನು ಬ್ಯಾಟಿಂಗಲ್ಲಿ ಉತ್ತರ ಕೊಡ್ತೇನೆ ಅಂತ. ಸೊ ಜಾಸ್ ಬಟ್ಲರ್ ಮತ್ತು ಸಿರಾಜ್ ಅಣ್ಣನಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಪ್ರಸಿದ್ಧ ಕೃಷ್ಣ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಅಂದರೆ ಇನ್ವೆಸ್ಟ್ ಮಾಡಿ ಬೈ ಮಾಡಿದ್ದಾರೆ ಗುಜರಾತ್ ಅವರು. ಬೇರೆ ಟೀಮ್ಸ್ ಕೂಡ ಇಂಟ್ರೆಸ್ಟ್ ತೋರಿಸಿದರು ಪ್ರಸಿದ್ಧ ಕೃಷ್ಣ ಅವ್ರನ್ನ ಬೈ ಮಾಡಲಿಕ್ಕೆ. ಹೈಟ್ ಇದ್ದಾರೆ, ಅದೊಂದು ಅಡ್ವಾಂಟೇಜ್. ಬೌನ್ಸರ್, ಬಾಡಿ ಲೆಂತ್ ಬೌನ್ಸರ್ ಎಲ್ಲ ಹಾಕಲಿಕ್ಕೆ ಒಳ್ಳೆ ಅಡ್ವಾಂಟೇಜ್ ಅವರಿಗೆ ಹೈಟ್. ಹೋಪ್ಫುಲಿ ಅವರು ಈ IPL ಅಲ್ಲಿ ಕ್ಲಿಕ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅವರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ತುಂಬ ಡಿಸಪಾಯಿಂಟ್ ಮಾಡಿದಂಥ ಆಟಗಾರ ಪ್ರಸಿದ್ಧ ಕೃಷ್ಣ. ಐ ಹೋಪ್ IPL ಅಲ್ಲಿ ಇದಕ್ಕೆಲ್ಲ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನಾನು ಅಂದ್ಕೊಂಡಿದ್ದೇನೆ. ಫಾಸ್ಟ್ ಬೌಲಿಂಗ್ ಏನು ಔಟ್ಸೈಡ್ ಏನು ಅವರ ಪಿಚ್ಚಲ್ಲಿ ಅವೇ ಮ್ಯಾಚಲ್ಲಿ ರನ್ ಮೆಷಿನ್ ಆಗುವಂತಹ ಸಾಧ್ಯತೆ ಕೂಡ ಉಂಟು. 3 ಜನ ಸರ್, ರಬಾಡ, ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಒಂಥರ ಮಿನಿ ರನ್ ಮಿಷಿನ್ಸೆ. ಬಟ್ ವಿಕೆಟ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ವಿಕೆಟ್ ಟೇಕಿಂಗ್ ಅಬಿಲಿಟಿ ಇರೋದ್ರಿಂದಾಗಿ ಒಳ್ಳೆ ಬೌಲಿಂಗ್ ಯೂನಿಟ್. ಸ್ಪಿನ್ ಸೂಪರ್ ಉಂಟಪ್ಪ. ರಾಶಿದ್ ಖಾನ್, ವಾಷಿಂಗ್ಟನ್ ಸುಂದರ್, ತೆವಾಟಿಯಾ, ಗ್ಲೆನ್ ಫಿಲಿಪ್ಸು, ಈವನ್ ಶಾರುಖ್ ಖಾನ್ ಅವರು ಬೌಲಿಂಗ್ ಹಾಕ್ತಾರೆ. ಆಲ್ರೌಂಡರ್ ಆಗಿರೋದ್ರಿಂದಾಗಿ ಒಂದು 4 ಜನ ಪ್ರಾಪರ್ ಆಲ್ರೌಂಡರ್ಸ್ ಎಲ್ಲ ಇದ್ದಾರೆ. ಸೊ ದಿಸ್ ಟೀಮ್ ಲುಕ್ಸ್ ಸಾಲಿಡ್. ಮಿಲ್ಲರ್ ಅವರೊಂದು ಇಲ್ಲ ಬಿಟ್ಟರೆ ಜಾಸ್ ಬಟ್ಲರ್ ಎಲ್ಲ ಬಂದಿರೋದ್ರಿಂದಾಗಿ ಅಲ್ಲಿಗೆ ಸರಿ ಆಯಿತು. ಫಿಲಿಪ್ಸನ್ನೆಲ್ಲ ಹಾಕ್ಕೊಂಡಿದ್ದಾರೆ, ರಿಸರ್ವ್ ಫಾರ್ವರ್ಡ್ ಎಲ್ಲ ಇದ್ದಾರೆ. ಸಾಲಿಡ್ ಟೀಮ್ ಅಂತ ಅನ್ನಿಸ್ತಾ ಉಂಟು. ತುಂಬ ಬ್ಯಾಲೆನ್ಸ್ ಇದೆ ತಂಡದಲ್ಲಿ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಹಿಪಾಲ್ ರಾಮ್ರೋರ್, ನಮ್ಮ RCBಯನ್ನು ಲಾಮ್ರೋರ್ ಅವರಿದ್ದಾರೆ. ಆ್ಯಂಡ್ ಸ್ಪಿನ್ ಬೌಲಿಂಗ್ ಆಪ್ಷನ್ ಬೇಕು ಅಂತಂದರೆ ಸಾಯಿ ಕಿಶೋರ್ ಅವರಿದ್ದಾರೆ. ಸೊ ಸೂಪರ್ ಟೀಮ್ ಅಂತ ಅನ್ನಿಸ್ತಾ ಉಂಟು ನನಗೆ ಇದರಲ್ಲಿ ಏನು ಅಂದರೆ ತೆಗೆದಾಕಿದ ಟೀಮು ಅಥವಾ ಇವರನ್ನು ಈಸಿಯಾಗಿ ಹೊಡೆದಾಕ್ಬೋದು ಅಂತ ಅನ್ನಿಸ್ತಾ ಇಲ್ಲ.
ತುಂಬ ತಲೆ ಕೆಡಿಸ್ಕೊಳ್ಬೇಕು. ಇವರನ್ನು ಸೋಲಿಸ್ಬೇಕಂತಂದರೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಬೇರೆ ಎಲ್ಲ ಟೀಮು. ಯಾಕಂದರೆ ಡೆಪ್ತ್ ಉಂಟು, ಆಪ್ಷನ್ಸ್ ಉಂಟು, ಬೌಲಿಂಗ್ ಆಪ್ಷನ್ ಉಂಟು. ಆ ಪ್ರಾಪರ್ T20 ಟೀಮ್ ಹೇಗಿರಬೇಕು ಹಾಗೆ ಉಂಟು. ಇನ್ನು ಇವರ ಫಾರ್ಮ್ ಮೇಲೆ ಬಿಟ್ಟಿರೋದು. ಇವರು ಕೈ ಕೊಟ್ಟರೆ, ಪ್ಲೇಯರ್ಸ್ ಕೈ ಕೊಟ್ಟರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವರು ಒಂದು ತಂಡವಾಗಿ, ಇದು ಗುಜರಾತ್ ತಂಡ ಫೇಮಸ್ ಇರೋದೇ ಅದಕ್ಕೆ. ಅಂಥ ಸ್ಟಾರ್ ಹೀರೆಲ್ಲ ಇರೋದಿದ್ರು ಕೂಡ 2022, 23ಯಲ್ಲೆಲ್ಲ ಅವರು ಫೈನಲ್ಲು ವಿನ್ನೆಲ್ಲ ಆಗಿದ್ದಕ್ಕೆ ಯಾಕೆಲ್ಲ ಆಗಿದ್ದು ಅಂತಂದರೆ ಇಡೀ ತಂಡವಾಗಿ ಆಡ್ತಾಯಿದ್ರು. ಈ ಸಲ ಸಹ ತಂಡವಾಗಿ ಆಡಿದರೆ 2022ರ ಒಂದು ಗತ ವೈಭವಕ್ಕೆ ಇವರು ಮರಳ್ತಾರ? ಎಸ್, ಕಾದು ನೋಡುವ. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ 2 ಟೀಮ್ ಬಾಕಿ ಇರೋದು, 8 ಟೀಮ್ ಆಲ್ರೆಡಿ ಆಗಿದೆ. ನಾಳೆ ಯಾವ ವೀಡಿಯೋಗಳು ಬರ್ತದೆ ಅಂತಂದರೆ ಎರಡೂ ತಂಡಗಳಿಗೆ ಸಹ ಈಗ ಹೊಸ ಕ್ಯಾಪ್ಟನ್ ಬಂದಿದ್ದಾರೆ. ಒಂದು ಪಂಜಾಬಿಗೆ, ಒಂದು LSGಗೆ. LSG ಲಾಸ್ಟಿಗೆ ಇಡ್ತಾನೆ. ಬೆಳಿಗ್ಗೆ ಪಂಜಾಬ್ ಬರ್ತದೆ, ಮತ್ತು ನಾಳೆ ಸಂಜೆ LSG ತಂಡದ ವೀಡಿಯೋ ಬರ್ತದೆ ಅಷ್ಟೇ. ಸರಿಯಾಗಿದೆ, ಬರುವ. ನಮಸ್ಕಾರ.